ಯಾರೇ ಬಂದ್ರು ಸರಿ, ಅದು ಆಚೆ ಬರಬಾರ್ದು. ಏನಿದು? ಯಾಕೆ ಹೀಗಾಗ್ತಿದೆ? ಇಲ್ಲ, ಎಲ್ಲೋ ಏನೋ ಸರಿ ಇಲ್ಲ. ಫ್ರಿಡ್ಜ್ ಒಳಗೆ ಒಂದು ಆನೆ ಇಟ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದುರ್ಗಾ, ವಾವ್, ಎಷ್ಟು ಹೊಸ ಪ್ರಶ್ನೆ. ಈ ಪ್ರಶ್ನೆನ ನಾನು ನರ್ಸರಿಯಲ್ಲಿ ಇದ್ದಾಗಲೇ ಕೇಳಿದ್ದೀನಿ. ಅದೇನೆ, ಯಾವ್ದೋ ತಾತನ ಕಾಲದ ಪ್ರಶ್ನೆ ಎಲ್ಲ ಕೇಳ್ತಾಳೆ. ಸರಿ, ಬೇರೆ ಏನಾದ್ರು ಕೇಳ್ತೀನಿ. ನಾನೇ ಕೇಳ್ತೀನಿ. ಈಗ ಹೋಗೋಕೆ ಆಗದೆ ಇರೋ ಸಿಟಿ ಯಾವ್ದು? ಹೋಗಕ್ಕಾಗದೆ ಇರೋ ಸಿಟಿನ ಯಾವ್ದು? ಪುಟ್ ಮೇಡಮ್, ನನಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳ್ಬಿಡು. ಎಲೆಕ್ಟ್ರಿಸಿಟಿ. ಅಯ್ಯೋ ಕರ್ಮ, ಹೌದಲ್ವಾ? ಇನ್ನೊಂದು ಕೇಳ? ಇದನ್ ಮಾತ್ರ ನಾನು ಹೇಳ್ತೀನಿ, ಕೇಳು. ಹಾ, ಈಗ ಒಂದ್ ಜಾಗದಲ್ಲಿ ಫುಲ್ ಕೌಸ್ ಇರತ್ತೆ, ಅಂದ್ರೆ ಹಸು. ಅಲ್ಲಿ ಅರ್ಥಕ್ವೇಕ್ ಆಗುತ್ತೆ, ಅಂದ್ರೆ ಭೂಕಂಪ. ಆಗ ಏನಾಗುತ್ತೆ? ಅಯ್ಯೋ, ಹಸುಗಳು ಇದ್ ಕಡೆ ಭೂಕಂಪ ಆಗುತ್ತಾ? ಅಯ್ಯೋ ಪಾಪ, ಅವುಗಳಿಗೆಲ್ಲ ಏಟಾಗಲ್ವಾ? ಅವು ಎಲ್ಲೆಲ್ಲ ಹೋಗ್ಬಿಡಲ್ವಾ? ಉತ್ತರ ಹೇಳಿ ದುರ್ಗಾ. ಗೊತ್ತಾಗ್ತಿಲ್ಲ ಪುಟ್ ಮೇಡಮ್. ಬಾಸು, ನಗ್ತೀರಾ? ನೀವು ಉತ್ತರ ಹೇಳಿ ನೋಡೋಣ. ಅದ್ರಲ್ಲೇನಿದೆ, ಇದು ಸಿಂಪಲ್ ಆಗಿದೆ. ಹಸುಗಳಿದ್ದಾಗ ಭೂಕಂಪ ಆಗುತ್ತೆ, ಆವಾಗ ಅದೇನೇ ಆಗುತ್ತೆ. ಏನಾಗುತ್ತೆ? ಅದೇ ಆಗುತ್ತೆ. ಮಿಲ್ಕ್ ಶೇಕ್ ಅಂತ ಹೇಳು ದುರ್ಗಾ. ಏನಂದ್ರಿ? ಮಿಲ್ಕ್ ಶೇಕಾ? ಮಿಲ್ಕ್ ಶೇಕ್. ಮಿಲ್ಕ್ ಶೇಕು. ದುರ್ಗಾ, ನಿಂಗೆ ಹೇಗೆ ಗೊತ್ತಾಯ್ತು? ಅದೇ ಇವಳ್ದು ದೇವದ ಫ್ರೆಂಡ್ ಇದಾರಲ್ಲ, ಅವ್ರು ಹೇಳ್ಕೊಟ್ಟಿರ್ಬೇಕು ಅಲ್ವಾ? ಬಾಸು, ನೀವೇನಕ್ಕೆ ಆ ಥರ ಹೇಳೋದು? ಆದ್ರೂ ಪುಟ್ ಮೇಡಮ್, ಈ ತರ ಪ್ರಶ್ನೆಗಳೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಎಷ್ಟು ಜಾಡಿ ನೀನು. ಈ ಸಿಲ್ಲಿ ಕ್ವಶನ್ಸ್ನ ಒಳ್ಳೆ IAS ರೇಂಜಿಗೆ ಹೇಳ್ತಾಳೆ. ನೀನು ಹೋಗಿ ಸಂಭ್ರಮದಲ್ಲಿ ಭಾಗಿಯಾಗ್ಬೋದಲ್ವಾ? ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ, ಯಾರೋ ಇವತ್ತು ನನಗೆ ಸವಾಲ್ ಹಾಕಿದ್ರು, ನಾನು ಗೆಲ್ಲಲ್ಲ ಅಂತ. ನನಗ್ ಗೊತ್ತು, ನೀನೇನೇನೋ ಗಿಮಿಕ್ ಮಾಡಿ ಗೆದ್ದಿದೀಯಾ ಅಂತ. ಗಿಮಿಕ್ ಯಾರು ಮಾಡಿದ್ದು, ಗಿಮಿಕ್ ಮಾಡಿನೂ ಯಾರು ಸೋತಿದ್ದು ಅಂತ ನನಗ್ ಗೊತ್ತು. ನಿನಗೂ ತುಂಬಾ ಚೆನ್ನಾಗಿ ಗೊತ್ತು. ಮಾಯಾ, ಈ ದುರ್ಗಾ ಪ್ರಾಮಾಣಿಕವಾಗಿದ್ದಾಗ ಸೋತಿಲ್ಲ, ಸೋಲೋದು ಇಲ್ಲ. ಅದು ಅಲ್ಲದೆ ಒಬ್ರು ಬೆನ್ ಹಿಂದೆ ಗಿಮಿಕ್ ಮಾಡಿ ಗೆಲ್ಲೋದರ್ದು ನನಗಂತೂ ಇಲ್ಲ. ಏಯ್, ಮಾತಾಡ್ಬೇಡ, ಓವರ್ ಆಗಾಡ್ತಿದ್ಯಾ ನೀನು. ಮಾತಾಡ್ಬೇಡ, ಈ ಕಿವಿಲಿ ಕೇಳೋದಕ್ಕಾಗಲ್ಲ. ನೋಡ್ ಮಾಯಾ, ನೀನ್ ಏನೇ ಮಾತಾಡು, ಏನೇ ಹೇಳ್ಬೋದು. ಅಲ್ಲಿ ನೋಡು, ಪುಟ್ ಮೇಡಮ್ ಕೈಯಲ್ಲಿ ಆ ಪ್ರಶಸ್ತಿ ಇದೆಯಲ್ಲ, ಅಷ್ಟು ಸಾಕು ನಾವು ಗೆದ್ದಿದ್ದೀವಿ ಅನ್ನೋದಕ್ಕೆ. ಮಾಯಾ, ಒಂದೊಂದ್ಸಲ ಕೆಲವ್ರು ಹೊಟ್ಟೆ ಉರ್ಸೋದ್ರಲ್ಲಿ ಒಂದು ಮಜಾ ಸಿಗುತ್ತಲ್ಲ, ಅದು ಬೇರೆ. ಅದಕ್ಕೇನೆ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇದು ದುರ್ಗಾ. ಈ ಮಾಯಾ ದುರ್ಗನ್ನು ಅಂಬಿಕಾ ತರಾನೆ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಮ್ ದುರ್ಗಾ ಬೆಂಕಿ ಬಿರುಗಾಳಿ ಅಂತ ನಿನಗೆ ಗೊತ್ತಿಲ್ಲ. ಮಾಯಾ, ನಾನು ಪೆದ್ದಿಯಾಗಿದ್ದೆ, ನಿನ್ನ ನಂಬ್ದೆ. ಆದ್ರೆ ದುರ್ಗಾ ಈ ತಪ್ಪನ ಮಾಡಲ್ಲ, ಮಾಡಕ್ ನಾನು ಬಿಡೋದೂ ಇಲ್ಲ. ಹೇತಾ ಪುಟ್ಟಿ, ಖುಷಿನಾ? ಹೂ ಅಪ್ಪಮ್ಮ. ನಮ್ಮ ಹಿತಾಗೆ ಎಷ್ಟು ಖುಷಿ. ಎಷ್ಟು? ಹಾ? ಆಹಾ, ಇಷ್ಟು
ಅಬ್ಬಬ್ಬಬ್ಬ ಅಷ್ಟು ಖುಷಿನಾ ಜಾನು ಮರಿ. ಅಪ್ಪಮ್ಮ ಇವತ್ತು ನಂಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ? ನನ್ನ ಸ್ಕೂಲಲ್ಲಿ ಅಂಕಿತ್ ನನ್ನ ರೇಗಿಸ್ತಿದ್ದ. ನೀನು ಲಯರ್ ಅಂತ ಅಂತಿದ್ದ. ನಾನು ಲಯರ್ ಅಲ್ಲ ಅಂತ ಪ್ರೂವ್ ಮಾಡಿದೆ. ಸೂಪರು ನಮ್ಮ ಹಿತಪುಟ್ಟಿ. ನಮ್ಮ ಹಿತಪುಟ್ಟಿ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಸೊ ನಮ್ಮ ಹಿತಪುಟ್ಟಿ ಇಷ್ಟು ಖುಷಿಯಾಗಿರೋದಕ್ಕೆ ಈ ಅಪ್ಪಮ್ಮ ಏನಾದರೂ ಗಿಫ್ಟ್ ತರಬೇಕಲ್ವಾ? ಗಿಫ್ಟಾ? ಎಸ್, ನಮ್ಮ ಹಿತ ಬಂಗಾರಿಗೆ ಅಂತ ನಾನು ಏನೋ ಒಂದು ಗಿಫ್ಟ್ ತಂದಿದ್ದೀನಿ. ಇರು ತೋರಿಸ್ತೀನಿ. ಟ್ಯಾನ್ ಟ್ಯಾನ್. ಇದು ಹಿತಾಗೆ ನಾನು ಕೊಡೋ ಗಿಫ್ಟ್. ಬ್ರೇಸ್ಲೆಟ್ ಅಪ್ಪಮ್ಮ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಿನಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿಸಿದ್ದನ್ನ ಹಾಕೋತೀಯ ಇದನ್ನ? ಹ್ಞೂ ಅಪ್ಪಮ್ಮ, ಹಾಕಿ. ಜಾಣ ಬಂಗಾರಿ.